ಮಹಾಪರಿಶುದ್ಧನಾಗಿರುವಂತಹ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮ ಎಲ್ಲರಿಗೂ ಕೂಡ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಕಳೆದ ಸಾರಿ ಬಿತ್ತುವವನ ಸಾಮ್ಯದಿಂದ ಕೆಲವೊಂದು ವಿಷಯಗಳನ್ನು ಕಲಿಯುವುದಕ್ಕೆ, ಕರ್ತನಲ್ಲಿ ಆಶ್ರಯಿಸಿಕೊಳ್ಳುವುದಕ್ಕೆ ಎಡೆಯಾಯಿತು. ಇವತ್ತು ಕೂಡ ಬಿತ್ತುವನ ಸಾಮ್ಯದಿಂದ ಇನ್ನೂ ಕೂಡ ಕೆಲವೊಂದು ವಿಷಯ ಕಲಿಯುವುದಕ್ಕಾಗಿ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ನಾವು ಆಶ್ರಯಿಸಿಕೊಳ್ಳೋಣ. ಈ ಬಿತ್ತುವನ ಸಾಮ್ಯವನ್ನ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿಯೂ, ಮಾರ್ಕನು ಬರೆದ ಸುವಾರ್ತೆ 4ರಲ್ಲಿಯೂ, ಲೂಕನು ಬರೆದ ಸುವಾರ್ತೆ 8ರಲ್ಲಿಯೂ ಕೂಡ ನೋಡುವುದಕ್ಕೆ ನಮಗೆ ಸಾಧ್ಯತೆ ಉಂಟು. ಈ 3 ಭಾಗಗಳು ಕೂಡ ಒಟ್ಟಾಗಿ ಸೇರಿಸಿ ಕಲಿಯುವಾಗ ಸಾಮ್ಯವನ್ನ ಸ್ವಲ್ಪನೂ ಕೂಡ ಚೆನ್ನಾದ ರೀತಿಯಲ್ಲಿ ಗ್ರಹಿಸುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ ಸಾಮ್ಯವನ್ನು ಯೇಸು ಹೇಳಿದ್ದು ಮಾತ್ರವಲ್ಲ, ಸಾಮ್ಯದ ಅರ್ಥವನ್ನು ಕೂಡ ತಾನೇ ಹೇಳುವುದನ್ನು ನಾವು ನೋಡೋಣ. ಕಳೆದ ಸಾರಿ ನಾವು ಚಿಂತಿಸಿದಾಗ, ಬೀಜ ಬಿತ್ತುವುದಕ್ಕೆ ಹೊರಟಂತ ವ್ಯಕ್ತಿ ಬೀಜವನ್ನು ಬಿತ್ತಿದಾಗ, ಬೀಜವನ್ನು ಚೆಲ್ಲಿದಾಗ, ದಾರಿಯ ಮಗ್ಗುಲಲ್ಲಿ ಬಿದ್ದಂತ ಬೀಜದ ಅವಸ್ಥೆ ಏನಾಯಿತು, ಅದು ಏನನ್ನ ಸೂಚಿಸುತ್ತದೆ, ನಾವು ಅದರಿಂದ ಕಲಿಯುವಂತಹ ಪಾಠಗಳು ಏನು ಎಂಬುದಾಗಿ ಕೆಲವೊಂದು ವಿಷಯ ಗ್ರಹಿಸುವುದಕ್ಕೆ ನನಗೆ ಎಡೆಯಾಗಿತ್ತು. ದೇವರ ವಾಕ್ಯವೆಂಬ ರಕ್ಷಣೆ ಸಂದೇಶ, ದೇವರ ರಾಜ್ಯದ ಸಂದೇಶ ಸಾರಲ್ಪಡುವಾಗ ಕೇಳುವಂತ ಕೆಲವೊಂದು ವ್ಯಕ್ತಿ ಜೀವಿತಗಳು, ಈ ವಾಕ್ಯ ನನಗೋಸ್ಕರ ಇರುವುದೇ ಅಲ್ಲ, ಇದು ಬೇರೆ ಯಾರಿಗೋ ಇರುವಂಥದ್ದು, ಅಥವಾ ಇದು ನನಗೆ ಬೇಡವೇ ಬೇಡ ಎಂಬುದಾಗಿ ವಾಕ್ಯವನ್ನ ಜೀವಿತದಲ್ಲಿ ತುಳಿದು ಬಿಡುವಂತ, ತಳ್ಳಿ ಬಿಡುವಂತ ಅನುಭವಕ್ಕೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡುತ್ತಾರೆ. ಕೆಲವೊಮ್ಮೆ ವಾಕ್ಯವನ್ನು ಸಾರುವಂತ ವ್ಯಕ್ತಿಗಳನ್ನು ಕೂಡ ಹಿಂಸೆಗೆ ಒಳಪಡಿಸುತ್ತಾರೆ, ಧಿಕ್ಕರಿಸುತ್ತಾರೆ. ಅವರು ವಾಕ್ಯವನ್ನ ಸರಿಯಾಗಿ ಗ್ರಹಿಸದೇ ಇರುವುದರ ನಿಮಿತ್ತವಾಗಿ, ಅರ್ಥ ಮಾಡಿಕೊಳ್ಳದೇ ಇರುವುದರ ನಿಮಿತ್ತವಾಗಿ, ಅವರನ್ನ ರಕ್ಷಿಸುವುದಕ್ಕೆ ಸಾಮರ್ಥ್ಯ ಇರುವಂತಹ ವಾಕ್ಯವಾಗಿದ್ದಾಗಿಯೂ ಕೂಡ ಆ ವಾಕ್ಯವು ಅವರ ಜೀವನ ತೆಗೆಯಲ್ಪಟ್ಟು ಅವರು ನಂಬದೆ ನಾಶವಾಗಿ ಹೋಗುವುದನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ದೇವರ ವಾಕ್ಯವನ್ನ ರಕ್ಷಿಸಲು ಸಾಮರ್ಥ್ಯ ಇರುವಂತಹ ಸುವಾರ್ತೆಯನ್ನ ಕೇಳುವಾಗ ಬಹಳ ಚೆನ್ನಾಗಿ ಗಮನಿಸಿ, ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿ, ಆ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ದೇವರ ವಾಕ್ಯಕ್ಕೆ ನಮ್ರತೆಯಿಂದ ಹೃದಯದಲ್ಲಿ ಎಡೆಕೊಟ್ಟು ದೇವರ ಮುಂದೆ ತನ್ನ ತಗ್ಗಿಸಿಕೊಂಡು ದೇವರ ಸತ್ಯವನ್ನು ಸ್ವೀಕರಿಸಿದರೆ, ಜೀವಿತದ ಪಾಪಸಗಳನ್ನು ದೂರ ಮಾಡಿ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಟ್ಟರೆ, ಆ ವಾಕ್ಯವು ನಿತ್ಯ ಜೀವದ ವಾಕ್ಯವು ಅವನನ್ನ ಅಥವಾ ಅವಳನ್ನ ರಕ್ಷಿಸುವುದಕ್ಕೆ ಅದರಲ್ಲಿ ಬಲ ಉಂಟು, ಶಕ್ತಿ ಉಂಟು ಎಂಬುದಾಗಿ ನೋಡುದು. ಇವತ್ತು ನಾವು ಚಿಂತಿಸುವಂಥದ್ದು ಇದೇ ಸಾಮ್ಯದ ಮುಂದಿನ ಭಾಗ. ಬೀಜ ಬಿದ್ದಂತ 2ನೆಯ ಜಾಗ ಬಂಡೆಯ ನೆಲ ಅಥವಾ ಜಾಗ. ಈ ಜಾಗದ ಪ್ರತ್ಯೇಕತೆ ಮತ್ತಾಯನು ಬರೆದ ಸುವಾರ್ತೆ 13:5-6ರಲ್ಲಿಯೂ, ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 5-6ರಿಂದಲೂ, ಲೂಕನ ಬರೆದ ಸುವಾರ್ತೆ 8:6-6ನೇ ವಾಕ್ಯದಲ್ಲೂ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಈ ಬಂಡೆಯ ಜಾಗದಲ್ಲಿ ಮೇಲೆ ಸ್ವಲ್ಪ ಮಾತ್ರವೇ ತೆಳ್ಳಗೆ ಮಣ್ಣು ಇದ್ದು, ಸ್ವಲ್ಪ ಮಾತ್ರವೇ ತ್ಯಾವವಿದ್ದು, ಬಿದ್ದಂತ ಬೀಜ ಬೇಗನೆ ಮೊಳಕೆ ಒಡೆದಾಗಿಯೂ, ಬಿಸಿಲೇರಿದಾಗ, ಸೂರ್ಯನ ಶಾಖ ಹೆಚ್ಚಾದಾಗ ಆ ಮೊಳಕೆ ಒಡೆದಂತಹ ಆ ಬೀಜ ಅಥವಾ ಬೆಳೆಯುತ್ತಾ ಇದ್ದಂತಹ ಆ ಸಸಿ ಅದು ಬಾಡಿ ಒಣಗಿ ಬಿದ್ದು ಹೋಗುತ್ತದೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅದಕ್ಕೆ ಕಾರಣ, ಬೇರು ಆಳವಾಗಿ ಇಳಿಯುವುದಕ್ಕೆ ಬೇಕಾಗಿರುವಂತಹ ಒಂದು ಅವಸ್ಥೆ ಆ ಜಾಗದಲ್ಲಿ ಇಲ್ಲ. ಕಾರಣ ಅದು ಬಂಡೆಯ ಜಾಗ. 2, ಅಲ್ಲಿ ಸರಿಯಾದ ತೇವವೂ ಕೂಡ ಇಲ್ಲದಿರುವಂತ ಅವಸ್ಥೆ.
ಸ್ವಲ್ಪ ಮಾತ್ರವೇ ತೇವವಿದ್ದು ಬಿಸಿಲಿದ್ದಾಗ ಎಲ್ಲವೂ ಕೂಡ ಹೋಯಿತು. ಕೊನೆಗೆ ಅದು ಆ ಸಸಿ ಅಥವಾ ಬೀಜ, ಮೊಳಕೆ ಹೊಡಿತಾ ಇದ್ದಂಥ ಬೀಜ, ಚಿಕ್ಕದಾಗಿ ಬೆಳೆದು ಬರ್ತಾ ಇದ್ದಂಥ ಬೀಜ ಬಿದ್ದು ಹೋಗುತ್ತದೆ. ಇದರ ಅರ್ಥವನ್ನ ಯೇಸು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 20ರಿಂದ 21ನೇ ವಾಕ್ಯದವರೆಗಿನ ಭಾಗದಲ್ಲಿಯೂ, ಮಾರ್ಕನ ಸುವಾರ್ತೆ 4:16ರಿಂದ 17ನೇ ವಾಕ್ಯದವರೆಗಿನ ಭಾಗದಲ್ಲಿಯೂ, ಲೂಕನ ಸುವಾರ್ತೆ 8:13ರಲ್ಲೂ ಕೂಡ ಅದನ್ನು ವಿವರಿಸಿ ಹೇಳುವುದು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ನೋಡಿ, ಈ ಭಾಗದಲ್ಲಿ ಕೆಲವೊಂದು ಜನ ದೇವರ ವಾಕ್ಯವನ್ನ, ದೇವರ ರಾಜ್ಯದ ಸುವಾರ್ತೆಯನ್ನ, ರಕ್ಷಣೆಯ ನಿತ್ಯ ಜೀವದ ಸುವಾರ್ತೆಯನ್ನ ಕೇಳುವಾಗ ಬಹಳವೇ ಸಂತೋಷದಿಂದ ಸ್ವೀಕರಿಸಿಕೊಂಡಾಗಿ ಆ ವಾಕ್ಯದ ನಿಮಿತ್ತವಾಗಿ ಹಿಂಸೆಯಾಗಲಿ ಸಂಕಟವಾಗಲಿ ಬರುವಾಗ ಅವರು ಬಿದ್ದು ಹೋಗುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಾರ್ಕ ಮತ್ತೆ ಮತ್ತ ಇದನ್ನ ವಿವರಿಸಿ ಹೇಳ್ತಿದ್ದಾರೆ. ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದಾಗ ಅವರು ಬಿದ್ದು ಹೋಗುತ್ತಾರೆ. ಅದೇ ಲೂಕನ ಸುವಾರ್ತೆ 8:13ರಲ್ಲಿ ನಾವು ನೋಡುವಂಥದ್ದು ಈ ಸಂಕಟ ಏನು ಅಥವಾ ಹಿಂಸೆ ಏನಕ್ಕಾಗಿ ಬರ್ತದೆ, ಇದು ಏನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದ್ದು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾರೆ. ಅಂದ್ರೆ ವಾಕ್ಯದ ನಿಮಿತ್ತವಾಗಿ ಬರುವಂತಹ ಸಂಕಟಗಳು, ಪ್ರಯಾಸಗಳು, ತೊಂದರೆಗಳು, ಹಿಂಸೆಗಳು ಶೋಧನೆಗಾಗಿ ಬರುತ್ತದೆ ಎಂಬುದಾಗಿ. ಶೋಧನೆಯಲ್ಲಿ ನಡೆಯುವಂಥ ಮುಖ್ಯವಾದ 2 ಕಾರ್ಯಗಳುಂಟು. ಒಂದು, ಶೋಧಿಸಲ್ಪಡುವಾಗ ವ್ಯಕ್ತಿ ತಾನು ನಂಬಿಕೊಂಡಿದ್ದು ಏನೆಂಬುದಾಗಿ ಗೊತ್ತಾಗುತ್ತದೆ. ಅವನಲ್ಲಿದ್ದಂಥ ನಂಬಿಕೆ ಎಂಥದ್ದು ಎಂಬುದಾಗಿ ಗೊತ್ತಾಗುತ್ತದೆ. ತಾನು ತಾತ್ಕಾಲಿಕವಾಗಿ ನಂಬಿಕೊಂಡದ್ದು ಅಥವಾ ನಿಜವಾಗ್ಲೂ ಕೂಡ ನಂಬಿಕೊಂಡಿದ್ದಾನೋ ಇಲ್ಲವೋ ಎಂಬುದಾಗಿ ಶೋಧನೆಯ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ, ಪ್ರಯಾಸದ ಸಮಯದಲ್ಲಿ, ಹಿಂಸೆ ಸಮಯದಲ್ಲಿ ಗೊತ್ತಾಗುತ್ತದೆ. ಕಷ್ಟ ಬಂದಾಗ ಬಿಟ್ಟು ಹೋಗುವಂತ ವ್ಯಕ್ತಿ ಅವನು ಸರಿಯಾಗಿ ನಂಬಿದಂಥ ವ್ಯಕ್ತಿ ಅಲ್ಲವೇ ಅಲ್ಲ. ನೋಡಿ, ಒಂದು ಗಿಡ ಬೆಳೆಯುವುದಕ್ಕೆ ಸೂರ್ಯನ ಬೆಳಕು, ಸೂರ್ಯನ ಶಾಖ ಅವಶ್ಯಕವಾಗಿ ಬೇಕಾಗುತ್ತದೆ. ತೇವು ಹೇಗೆ ಅವಶ್ಯಕವೋ ಹಾಗೆ, ಅಥವಾ ನೀರು ಹೇಗೆ ಅವಶ್ಯಕವೋ ಹಾಗೆ ಸೂರ್ಯನ ಬೆಳಕು ಕೂಡ ಸಸ್ಯದ ಬೆಳವಣಿಗೆ ತುಂಬಾ ಪ್ರಯೋಜನಕಾರಿ, ಅದು ಬೇಕು. ಹಾಗೆಯೇ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ದೃಢವಾಗಿ ಬೆಳೆಯುವುದಕ್ಕೆ, ಶಕ್ತನಾಗಿ ಬೆಳೆಯುವುದಕ್ಕೆ, ಒಳ್ಳೆ ಫಲ ಕೊಡುವನಾಗಿ ಬೆಳೆಯುವುದಕ್ಕೆ, ಸ್ಥಿರನಾಗಿ ನಿಲ್ಲುವುದಕ್ಕೆ ತನ್ನ ಜೀವಿತದಲ್ಲಿ ಬರುವಂತಹ ಕಷ್ಟಗಳು, ಭಾರಗಳು, ಪ್ರಯಾಸಗಳು ಕೂಡ ಅನುಕೂಲಕರವಾಗಿ ಮಾರ್ಪಡಿಸುವಂತ ದೇವರು. ಜೀವದ ಕಷ್ಟಗಳು ದೇವರು ಅನುಮತಿಸುವಾಗ ನಮಗೆ ಗೊತ್ತಾಗ ನಾವು ಎಷ್ಟು ಮಟ್ಟಿಗೆ ದೇವರನ್ನು ನಂಬಿಕೊಂಡಿದ್ದೇವೆ. ನಮ್ಮ ಹೃದಯದಲ್ಲಿ ನಿಜವಾಗ್ಲೂ ಕೂಡ ಆತನ ಆಜ್ಞೆಯನ್ನು ಅನುಸರಿಸುತ್ತೇವಾ? ಆತ ನಾವು ನಿಜವಾಗ್ಲೂ ಪ್ರೀತಿಸ್ತೇವಾ? ನಮ್ಮ ಜೀವಿತದಲ್ಲಿ ಅತಿಯಾಗಿರುವಂತಹ ಪ್ರಾಧಾನ್ಯತೆ ನಾವು ಯಾರಿಗೆ ಕೊಟ್ಟಿದ್ದೇವೆ, ಯಾವುದಕ್ಕೆ ಕೊಟ್ಟಿದ್ದೇವೆ ಎಂಬುದಾಗಿ ನಮಗೆ ಸಂಕಟ, ಭಾರ, ಪ್ರಯಾಸಗಳ ಸಮಯದಲ್ಲಿ ಅರ್ಥವಾಗುತ್ತೆ. ನಮಗೆ ಮಾತ್ರವಲ್ಲ, ನಮ್ಮನ್ನು ಗಮನಿಸುವಂತಹ, ನಮ್ಮನ್ನು ವೀಕ್ಷಿಸುವಂತಹ, ನಮ್ಮ ಜೀವಿತ ಈ ಕಷ್ಟಗಳ ನಡುವೆ ನಾವು ಯಾವ ರೀತಿಯಾಗಿ ಸ್ಪಂದಿಸುತ್ತೇವೆ ಅಥವಾ ಯಾವ ರೀತಿ ಪ್ರತಿಕ್ರಿಯಿಸುತ್ತೇವೆ ಎಂಬುದಾಗಿ ಗಮನಿಸುವಂತ ವ್ಯಕ್ತಿಗಳಿದ್ದಾರೆ. ಅವರಲ್ಲಿ ಅನೇಕರಿಗೂ ಕೂಡ ಈ ಸತ್ಯವು ಅರ್ಥವಾಗುತ್ತದೆ. ನೋಡಿ, ಈ ನಂಬಿಕೆಯ ಪರಿಶೋಧನೆ ಬಗ್ಗೆ 1 ಪೇತ್ರ 1ನೇ ಅಧ್ಯಾಯದ 6ರಿಂದ 7ನೇ ವಾಕ್ಯದವರೆಗಿನ ಭಾಗದಲ್ಲಿಯೂ, ಯಾಕೋಬನು ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 2ರಿಂದ 4ನೇ ವಾಕ್ಯದವರೆಗಿನ ಭಾಗದಲ್ಲೂ ಕೂಡ ನೀವು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಅಂದ್ರೆ ಜೀವಿತದಲ್ಲಿ ದೇವರು ಅನುಮತಿಸುವಂತಹ ಕಷ್ಟಗಳು, ಭಾರಗಳು, ಪ್ರಯಾಸಗಳು, ವಾಕ್ಯದ ನಿಮಿತ್ತವಾಗಿ ಕೂಡ ಬರುವಂತಹ ಹಿಂಸೆಗಳು, ತೊಂದರೆಗಳು, ಇವೆಲ್ಲವೂ ಕೂಡ ದೇವರ ವಾಕ್ಯವನ್ನ ಸ್ವೀಕರಿಸಿದಂತಹ ವ್ಯಕ್ತಿಯ ಜೀವಿತದಲ್ಲಿ ಪರೀಕ್ಷೆಗಳಾಗಿ ಕಾಣಿಸಿಕೊಳ್ಳುತ್ತದೆ, ಟೆಸ್ಟಿಂಗ್ ಸಮಯಗಳಾಗಿ ಕಾಣಿಸಿಕೊಳ್ಳುತ್ತದೆ. ಮೊದಲನೇದಾಗಿ, ಒಂದು ಚಿನ್ನವನ್ನ ಅಥವಾ ಬಂಗಾರವನ್ನ ಶೋಧಿಸಿ ಇದು ಎಷ್ಟು ಕ್ಯಾರೆಟ್ ಇದೆ ಅಥವಾ ಇದನ್ನು ಪರೀಕ್ಷಿಸಿ ಟೆಸ್ಟ್ ಮಾಡಿ ಎಷ್ಟು ಕ್ಯಾರೆಟ್ ಇದೆ ಎಂಬುದಾಗಿ ನೋಡುವ ಹಾಗೆಯೇ
ನಮ್ಮ ನಂಬಿಕೆ ಪರಿಶೋಧನೆಯು ನಾವು ಎಷ್ಟರ ಮಟ್ಟಿಗೆ ನಂಬಿದ್ದೇವೆ, ಏನನ್ನು ನಂಬಿದ್ದೇವೆ, ನಾವು ಹೃದಯಪೂರ್ವಕವಾಗಿ ದೇವರ ಪ್ರೀತಿಸುತ್ತೇವೋ ಇಲ್ಲವೋ ಎಂಬುದು ತೋರಿ ಬರುವಂತ ಸಮಯ. 2 ಚಿನ್ನವನ್ನ ಬೆಂಕಿ ಮೂಲಕವಾಗಿ ಕಳಿಸಿ ಅದರ ಶುದ್ಧತೆಯನ್ನ ಹೆಚ್ಚು ಮಾಡುವಂತ ಒಂದು ಕಾರ್ಯ ಇರುವ ಹಾಗೆಯೇ ಕ್ರಿಸ್ತಿಯ ಜೀವಿತದಲ್ಲಿ ದೇವರ ವಾಕ್ಯವನ್ನು ಕೇಳಿದಂಥ ವ್ಯಕ್ತಿ, ವಾಕ್ಯವನ್ನು ಸ್ವೀಕರಿಸಿದ ವ್ಯಕ್ತಿ ತಾನು ಹೆಚ್ಚಾಗಿ ಶುದ್ಧನಾಗುವುದರ ಮೂಲಕವಾಗಿ ತನ್ನಲ್ಲಿ ಕ್ರಿಸ್ತನ ಸಾರೂಪ್ಯ ಉಂಟಾಗುವುದಕ್ಕೂ ದೇವರು ಅನುಮತಿಸುವಂತಹ ವಿಷಯಗಳನ್ನು ನಮಗೆ ನೋಡುವುದಕ್ಕೆಡೆಯಾಗುತ್ತದೆ. ನೋಡಿ, ಯಾಕೋಬನ ಪತ್ರಿಕೆಯ 1ನೇ ಅಧ್ಯಾಯದಲ್ಲಿ ಯಾಕೋಬ ತಾನು ಹೇಳುವಂತ ಒಂದು ಮಾತು ಹೇಗಿದೆ. ಅದರ 2ನೇ ವಾಕ್ಯದಿಂದ 4ನೇ ವಾಕ್ಯದವರೆಗಿನ ಭಾಗಗಳು. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಅಂದ್ರೆ ನಂಬಿಕೆಯ ಪರಿಶೋಧನೆಯನ್ನು ದೇವರು ಅನುಮತಿಸುವುದಕ್ಕೆ ಇರುವಂತಹ ಒಂದು ಕಾರಣ ಇಲ್ಲಿ ನೋಡ್ತೇವೆ. ಅಥವಾ ನಂಬಿಕೆ ಪರಿಶೋಧನೆ ಮೂಲಕ ಹಾದು ಹೋಗುವಾಗ ನಮ್ಮಲ್ಲಿ ಉಂಟಾಗುವಂತಹ ಕೆಲವೊಂದು ವಿಷಯಗಳನ್ನು ನಮಗೆ ನೋಡುವುದಕ್ಕೆ ಇಲ್ಲಿ ಸಾಧ್ಯವಾಗುತ್ತದೆ. ನಂಬಿಕೆಯ ಪರಿಶೋಧನೆ ಮೂಲಕವಾಗಿ ನಾನಾ ತರದ ಕಷ್ಟಗಳಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿರುವಾಗ, ಅದರ ಮೂಲಕ ಹಾದು ಹೋಗುತ್ತಿರುವಾಗ ಆ ವ್ಯಕ್ತಿ ತಾಳ್ಮೆಯನ್ನು ಕಲಿತುಕೊಳ್ಳುತ್ತಾನೆ. ಆ ತಾಳ್ಮೆಯು ಸಿದ್ಧಿಗೆ ಬಂದು, ಪೂರ್ಣತೆಗೆ ಬಂದು ಅದರ ಮೂಲಕ ಹಾದು ಹೋಗುವಂತ ವ್ಯಕ್ತಿ ಪೂರ್ಣ ಶಿಕ್ಷಿತನು, ಸರ್ವ ಗುಣವುಳ್ಳವರು ಕೂಡ, ಏನೂ ಕೂಡ ವಿಷಯದಲ್ಲಿ ಕಡಿಮೆ ಇಲ್ಲದವನು ಕೂಡ ಆಗಿರುವುದಕ್ಕೆ ಎಡೆಯಾಗುತ್ತದೆ. ಅಂದ್ರೆ ನಂಬಿಕೆ ಪರಿಶೋಧನೆಯನ್ನ ವಾಕ್ಯದ ನಿಮಿತ್ತವಾಗಿ ಸಂಕಟಗಳನ್ನ, ಹಿಂಸೆಗಳನ್ನ, ಪ್ರಯಾಸಗಳನ್ನ, ಶೋಧನೆಯನ್ನ ದೇವರು ಅನುಮತಿಸುವುದಕ್ಕೆ ಕಾರಣ ಅದರ ಮೂಲಕವಾಗಿ ಹಾದು ಹೋಗುವಂತ ವ್ಯಕ್ತಿ ತನ್ನ ಸ್ವಭಾವದಲ್ಲಿ ಬೆಳವಣಿಗೆಯನ್ನ, ಒಂದು ಉನ್ನತಿಯನ್ನು ಕಂಡುಕೊಳ್ಳುವುದಕ್ಕೆ, ಸರ್ವಶಿಕ್ಷಿತನಾಗುವುದಕ್ಕಾಗಿಯೂ ಸರ್ವ ಸುಗುಣವುಳ್ಳವನಾಗುವುದಕ್ಕಾಗಿಯೂ, ಯಾವ ವಿಷಯ ಕೂಡ ಕಡಿಮೆ ಇಲ್ಲದವನಾಗಿ ಬೆಳೆಯುವುದಕ್ಕಾಗಿಯೂ ಕೂಡ ದೇವರು ಈ ಪರಿಶೋಧನೆಗಳನ್ನು ಅನುಮತಿಸುತ್ತಾರೆ, ಉಪಯೋಗಿಸುತ್ತಾರೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಅದನ್ನು ಯಾಕೋ ಹೇಳುತ್ತಿರುವಂಥದ್ದು, ನೀವು ನಾನಾ ತರದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದು ಎಂಬುದಾಗಿ ಎಣಿಸಿ ಎಂಬುದಾಗಿ ಹೇಳ್ತಾನೆ. ಹೇಗೆ ಒಂದು ಸಸ್ಯ ಚೆನ್ನಾಗಿ ಬೆಳೆಯುವುದಕ್ಕೆ, ಚೆನ್ನಾಗಿ ಫಲ ಕೊಡುವುದಕ್ಕೆ ಸೂರ್ಯನ ಬೆಳಕು ಅವಶ್ಯಕವೋ, ಸೂರ್ಯನ ಶಾಖವೂ ಅವಶ್ಯಕವೋ, ಹಾಗೆಯೇ ದೇವರ ವಾಕ್ಯದ ನಿಮಿತ್ತವಾಗಿ ಬರುವಂತಹ ನಿಂದೆಗಳು, ಭಾರಗಳು, ಪ್ರಯಾಸಗಳೆಲ್ಲವೂ ಕೂಡ ನಮ್ಮ ಆಂತರ್ಯ ಮನುಷ್ಯನ ಬಲಪಡಿಸುವಂಥದ್ದು, ರೂಪಿಸುವುದು ಕೂಡ ಆಗಿರುತ್ತದೆ. ಸೂರ್ಯನ ಬೆಳಕನ್ನ ಬೆಳಗ್ಗೆ ಸಮಯದಲ್ಲಿ ಮತ್ತೆ ಸಂಜೆ ಸಮಯದಲ್ಲಿ ಮನುಷ್ಯ ಹೊಂದಿಕೊಳ್ಳುವುದರ ಮೂಲಕ ವಿಟಮಿನ್ ಡಿ ಉಂಟಾಗುತ್ತದೆ ಎಂಬುದಾಗಿ, ಕ್ಯಾಲ್ಸಿಯಂ ಅನ್ನು ಚೆನ್ನಾದ ರೀತಿಯಲ್ಲಿ ಅಬ್ಸಾರ್ವ್ ಮಾಡುವುದಕ್ಕೆ ಬೇಕಾದ ವಿಟಮಿನ್ ಡಿ ತನ್ನಲ್ಲಿ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಸೂರ್ಯನ ಬೆಳಕು ಮನುಷ್ಯನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆಯೇ ಆತ್ಮೀಕವಾದ ಮನುಷ್ಯನ ಬೆಳವಣಿಗೆಗೆ ದೇವರು ಅನುಮತಿಸುವಂತಹ ಕಷ್ಟಗಳು, ಭಾರಗಳು, ಪರೀಕ್ಷೆಯು ಇವೆಲ್ಲವೂ ಕೂಡ ಆತ್ಮಿಕವಾದ ಮನುಷ್ಯನ ಬೆಳವಣಿಗೆಗೆ, ಅವನು ಶಕ್ತನಾಗಿ ಮಾರ್ಪಡುವುದಕ್ಕೆ ದೇವರು ಉಪಯೋಗಿಸುವಂತಹ ವಸ್ತುಗಳಾಗಿ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ.
ನೋಡಿ, ಈ ಭಾಗದಲ್ಲಿ ಮಾತ್ರವಲ್ಲ, ಅಪೊಸ್ತಲನಾದ ಪೌಲನು ಕೂಡ ತಾನು ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 5ನೇ ಅಧ್ಯಾಯದಲ್ಲಿ ಈ ಕಷ್ಟಗಳು, ಶೋಧನೆಗಳು, ಸಂಕಟಗಳು ಕೂಡ ಕ್ರಿಸ್ತನನ್ನು ನಂಬಿಕೊಂಡಂಥ ವ್ಯಕ್ತಿ ಜೀವಿತದಲ್ಲಿ ಏನನ್ನು ಉಂಟು ಮಾಡುತ್ತದೆ, ಉಪದ್ರವಗಳು ಏನನ್ನು ಉಂಟು ಮಾಡುತ್ತದೆ ಎಂಬುದಾಗಿ ತಾನು ಬರಿತಾನೆ. ನೋಡಿ, ರೋಮಾಪುರ 5ನೇ ಅಧ್ಯಾಯದ ಅದರ 2ರಿಂದ ಇರುವಂತಹ ಕೆಲವೊಂದು ವಾಕ್ಯಗಳು. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮೂಲಕವೇ ಅಥವಾ ಮುಖಾಂತರವೇ, ಕ್ರಿಸ್ತನ ಮೂಲಕವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವ ಎಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ನೋಡಿ, ಈ ಭಾಗದಲ್ಲಿಯೂ ಕೂಡ ದೇವರ ವಾಕ್ಯನ ಸ್ವೀಕರಿಸಿಕೊಂಡಂಥ ವ್ಯಕ್ತಿ ಉಪದ್ರವಗಳ ಮೂಲಕವಾಗಿ ಹಾದು ಹೋಗುವಾಗ ಅದು ತನ್ನಲ್ಲಿ ತಾಳ್ಮೆಯನ್ನು ಉಂಟು ಮಾಡುತ್ತದೆ, ತಾಳ್ಮೆ ಅನುಭವ ಸಿದ್ಧಿಯನ್ನು ಹುಟ್ಟಿಸುತ್ತದೆ. ನಂತರ ಈ ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ ಎಂಬುದಾಗಿ ತಿಳಿದು, ಈ ನಿರೀಕ್ಷೆಯಲ್ಲಿ ನಮಗೆ ಇರುವಂಥದ್ದು ನಾವು ದೇವರ ಮಹಿಮೆಯನ್ನು ಹೊಂದುತ್ತೇವೆ ಅನ್ನುವಂಥ ಭರವಸೆ, ನಿರೀಕ್ಷೆ ಇದೆ. ನಮ್ಮ ಜೀವಿತದಲ್ಲಿ ದೇವರು ರೂಪಾಂತರವನ್ನು ತರುತ್ತಿದ್ದಾರೆ ಎಂಬುದಾಗಿ ಕಾಣುವಾಗ ನಾವು ಸಂತೋಷವಾಗಿರುವುದಕ್ಕೆ ಸಾಧ್ಯ. ಸಂಕಟವನ್ನ, ಹಿಂಸೆಗಳನ್ನ, ಪ್ರಯಾಸಗಳನ್ನ ದೇವರು ನಮ್ಮ ವ್ಯಕ್ತಿತ್ವದ ರೂಪಾಂತರಕ್ಕೆ, ನಮ್ಮನ್ನು ರೂಪಿಸುವುದಕ್ಕೆ ದೇವರು ಅನುಮತಿಸುವಂಥ ದೇವರು, ಉಪಯೋಗಿಸುವಂಥ ದೇವರು. ನೀವು ನೋಡಿರ್ಬೋದು, ಎಲ್ಲ ಥರದ ಅನುಕೂಲತೆಯಲ್ಲಿ ಕಷ್ಟವನ್ನೇ ತಿಳಿಯದೆ ಬೆಳೆದಿರುವಂಥ ಮಕ್ಕಳು ಜೀವಿತ ಫೇಸ್ ಮಾಡುವಂಥ ರೀತಿಯು, ಕಷ್ಟ ಮೂಲಕ ಹಾದು ಹೋಗಿ ವೇದನೆಯನ್ನು ಅನುಭವಿಸಿ ಜೀವಿತದಲ್ಲಿ ಪ್ರಯಾಸದ ಮೂಲಕ ಹಾದು ಹೋಗಿ ಬೆಳೆದು ಬಂದಿರುವಂತಹ ಮಕ್ಕಳು ಜೀವಿತವನ್ನು ಎದುರಿಸುವಂಥ ರೀತಿಯು ಕೂಡ. ನಮ್ಮ ಜೀವಿತ ಸದೃಢವಾಗಿರಬೇಕೆಂಬುದಾಗಿದ್ದರೆ, ನಾವು ಶಕ್ತರಾಗಿ ಮಾರ್ಪಡಬೇಕೆಂಬುದಾಗಿದ್ದರೆ, ನಾವು ದೃಢವಾಗಿ ಮಾರ್ಪಡಬೇಕೆಂಬುದಾಗಿದ್ದರೆ, ನಾವು ಅಚಂಚಲರಾಗಿ ಕ್ರಿಸ್ತನಲ್ಲಿ ಭರವಸೆಯುಳ್ಳವರಾಗಿ ಶಕ್ತರಾಗಿ ನಿಂತುಕೊಳ್ಳಬೇಕೆಂಬುದಾಗಿದ್ದರೆ, ನಮ್ಮನ್ನ ಅನೇಕ ವಿಷಯಗಳ ಮೂಲಕ ದೇವರು ಕಳಿಸ್ತಾರೆ. ಅದರಿಂದ ಯೇಸುವನ್ನ ನಂಬುವಂಥ ವ್ಯಕ್ತಿ ಜೀವಿತಗಳು, ನಿತ್ಯ ರಕ್ಷಣೆಯ ಸುವಾರ್ತೆಯನ್ನ ಕೇಳುವಂಥ ವ್ಯಕ್ತಿ ಜೀವಿತಗಳು, ಅದನ್ನು ಸ್ವೀಕರಿಸುವಂಥವರು, ಸ್ವೀಕರಿಸಿರುವಂಥವರು ಕೂಡ ಜೀವಿತದಲ್ಲಿ ಭಾರಗಳನ್ನ, ಪ್ರಯಾಸಗಳನ್ನ, ಸಮಸ್ಯೆಗಳನ್ನ ದೇವರು ಅನುಮತಿಸುವಾಗ, ಕಷ್ಟ ಮೂಲಕ ಹಾದು ಹೋಗುವುದಕ್ಕೆ ದೇವರು ಅನುಮತಿಸುವಾಗ, ಉಪದ್ರವಗಳ ಮೂಲಕವಾಗಿ, ಹಿಂಸೆಗಳ ಮೂಲಕವಾಗಿ ಹಾದು ಹೋಗುವುದಕ್ಕೆ ಅನುಮತಿಸುವಾಗ ಗುಣಗುಟ್ಟುವುದನ್ನು ಬಿಟ್ಟು, ದೇವರೇ ನಾನು ಎಷ್ಟು ಮಟ್ಟಿಗೆ ನಾನು ನಂಬಿಕೊಂಡಿದ್ದೇನೆ ಎಂಬುದಾಗಿ ತಿಳಿಯುವುದಕ್ಕೆ ನನಗೆ ಕೊಟ್ಟ ಅವಸರಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಬೇಕು. ನನ್ನ ರೂಪಾಂತರ ಪಡಿಸುವಂತೆ ಕಷ್ಟಗಳಿಗಾಗಿ ಥ್ಯಾಂಕ್ಸ್ ಎಂಬುದಾಗಿ ಹೇಳುವಂಥ ವ್ಯಕ್ತಿ ಜೀವಿತಗಳಾಗಿರಬೇಕು. ನನ್ನ ಆತ್ಮಿಕವಾದ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಯ್ದುಕೊಳ್ಳುವುದಕ್ಕಾಗಿ ನೀನು ಕೊಟ್ಟಿರುವಂಥ ಎಲ್ಲ ವಿಷಯಗಳಿಗಾಗಿ ಸ್ತೋತ್ರ ಎಂಬುದಾಗಿ ಹೇಳುವರಾಗಿರಬೇಕು. ಇನ್ನು ಈ ಉಪದ್ರವಗಳ ನಡುವಿನಲ್ಲೇ ಸೈತಾನನು ತಾನು ತನ್ನ ಕಾರ್ಯವನ್ನ ಮಾಡುವುದಕ್ಕೆ ಪ್ರಯತ್ನಿಸುತ್ತಾನೆ. ಜನರನ್ನ ವಿಶ್ವಾಸ ಜೀವಿತದಿಂದಲೇ, ಕ್ರಿಸ್ತಿಯ ನಂಬಿಕೆಯಿಂದಲೇ ಹಿಂದಕ್ಕೆ ತಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ. ಅದಕ್ಕೆ ಕಾರಣ, ಯಾರೊಬ್ಬರೂ ಕೂಡ ರಕ್ಷಣೆ ಹೊಂದುವಂಥದ್ದು ಸೈತಾನ ಇಷ್ಟವಲ್ಲ. ಯಾರು ಕೂಡ ದೇವರು ವಾಕ್ಯ ನಂಬಾರ್ದು, ಸುವಾರ್ತೆ ನಂಬಾರ್ದು, ನಂತರವಾಗಿ ಎಲ್ಲರೂ ಕೂಡ ನಿತ್ಯ ನರಕಕ್ಕೆ ಹೋಗಬೇಕು ಅನ್ನೋದು ಸೈತಾನನ ಆಸೆ. ಅದಕ್ಕಾಗಿ ಅವನು ಅನೇಕ ಪ್ರಲೋಭನಗಳನ್ನ, ಪಾಪ ಮಾಡುವುದಕ್ಕೆ ಒಂದು ಅವಸರಗಳನ್ನ ತರುವುದಕ್ಕೆ
ತನ್ನ ಎಲ್ಲ ಪ್ರಯತ್ನಗಳೋಡ ಮಾಡುವಂತ ಸೈತಾನಾಗಿದ್ದಾನೆ. ಕ್ರಿಸ್ತನ ಸುವಾರ್ತೆಯನ್ನು ಸ್ವೀಕರಿಸಿಕೊಂಡಂತ ವ್ಯಕ್ತಿ ಜೀವಿತಗಳು ಕಷ್ಟಗಳ ಮೂಲಕ ಹಾದು ಹೋಗುವಾಗ, ಹಿಂಸೆಗಳ ಮೂಲಕ ಹಾದು ಹೋಗುವಾಗ, ಉಪದ್ರವಗಳ ಮೂಲಕ ಹಾದು ಹೋಗುವಾಗ, ನಂಬಿಕೆ ಪರಿಶೋಧನೆ ಮೂಲಕವಾಗಿ ಹಾದು ಹೋಗುವಾಗ ಸೈತಾನನು ಅವರ ಮನಸ್ಸಿನಲ್ಲಿ ಬೇಡದಿರುವಂತಹ ಚಿಂತೆಯನ್ನು ತರುವುದಕ್ಕೆ ಸಾಧ್ಯತೆ ಉಂಟು. ಇಷ್ಟೆಲ್ಲ ಪ್ರಾರ್ಥಿಸಿ ಏನು ಪ್ರಯೋಜನ? ಕ್ರಿಸ್ತನ ನಂಬುವುದಕ್ಕಿಂತ ಮೊದಲು ಜೀವಿತ ಸ್ವಲ್ಪನಾದ್ರೂ ಕೂಡ ಚೆನ್ನಾಗಿತ್ತು ಎಂಬುದಾಗಿ ಅನಿಸುತ್ತೆ. ಇಷ್ಟೆಲ್ಲ ಕಷ್ಟಗಳು ಇರಲಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳು ಇರಲಿಲ್ಲ ಎಂಬುದಾಗಿ ನಾನಾ ತರದ ಕೆಟ್ಟ ಆಲೋಚನೆಗಳನ್ನ, ತಪ್ಪಾಗಿರುವಂತಹ ಆಲೋಚನೆಗಳನ್ನ ಸೈತಾನು ಮನಸ್ಸಿಗೆ ತರುವುದಕ್ಕೆ ಸಾಧ್ಯತೆ ಉಂಟು. ಸೈತನ ಹೆಸರು ವಂಚಕ ಎಂಬುದಾಗಿ. ನಿಜವಾದ ಸತ್ಯವನ್ನ ಮನುಷ್ಯರಿಂದ ಮರೆಮಾಚಿಟ್ಟು ಅವರ ಪಾಪಕ್ಕೆ ತಳ್ಳುವುದರಲ್ಲಿ ಸಂತೋಷ ಪಡುವಂತ ಸೈತಾನನವನು. ಆದಮ್ ಮತ್ತೆ ಹವ್ವಳ ಜೀವಿತಲ್ಲೂ ಕೂಡ ಇದೇ ಕಾರ್ಯವನ್ನು ಸೈತಾನ ಮಾಡಿದ್ದು. ದೇವರ ಸತ್ಯವನ್ನ ತಿರುಚಿ ಅಥವಾ ದೇವರ ವಾಕ್ಯವನ್ನು ತಿರುಚಿ ದೇವರನ್ನೇ ಸಂಶಯ ಪಡುವ ರೀತಿಯಲ್ಲಿ ಮಾಡಿ, ದೇವರ ಆಜ್ಞೆಯನ್ನು ಮೀರುವಂತೆ ಮಾಡಿ ಮನುಷ್ಯನನ್ನ ಪಾಪದಲ್ಲಿ ತಳ್ಳಿ ಸಂತೋಷ ಪಟ್ಟಂತ ಸೈತಾನ. ಇದು ಹವ್ವಳಿಗೆ ಮೊದಲು ಅರ್ಥವಾಗಲಿಲ್ಲ. ಅದೇ ದೇವರು ಆಕೆಯಲ್ಲಿ ಕೇಳಿದಾಗ ಅವಳು ಹೇಳ್ತಾಳೆ, ಸರ್ಪವನ್ನು ವಂಚಿಸಿತು ಎಂಬುದಾಗಿ. ವಂಚನೆ ಅರ್ಥವಾಗಿದ್ದು ತಡವಾಗಿ, ಪಾಪ ಮಾಡಿದ ಮೇಲೆ. ನೋಡಿ, ಅದರಿಂದಲೇ ನಿನ್ನ ರಕ್ಷಣೆಗೋಸ್ಕರವಾಗಿ ತನ್ನ ಸ್ವಂತ ಮಗನನ್ನೇ ಕೊಟ್ಟಂತ ದೇವರು ನಿನ್ನ ಜೀವಿತದಲ್ಲಿ ಯಾವತ್ತೂ ಕೂಡ ಕೆಟ್ಟದ ಬಗೆಯುವಂತ ದೇವರಲ್ಲವೆಂದು, ನಿನ್ನನ್ನು ಪ್ರೀತಿಸಿ ನಿನ್ನ ಜಾಗದಲ್ಲಿ ನಿನ್ನ ಪಾಪ ಪರಿಹಾರ ಯಜ್ಞವಾಗಿ ಪ್ರಾಣವನ್ನೇ ಕೊಟ್ಟಂತ ಯೇಸು ಇವತ್ತು ತಂದೆ ಬಲಭಾಗದಲ್ಲಿ ಇದ್ದುಕೊಂಡು ನಿನಗೋಸ್ಕರವಾಗಿ ಮಧ್ಯಸ್ಥತೆಯನ್ನು ವಹಿಸುವಂತ ಯೇಸು ನಿನ್ನ ಜೀವಿತದಲ್ಲಿ ಕೆಟ್ಟದ್ದಕ್ಕಾಗಿ ಏನನ್ನು ಕೂಡ ಅನುಮತಿಸುವುದಿಲ್ಲ ಎಂಬುದಾಗಿ ಗ್ರಹಿಸಿಕೊಂಡು ದುರ್ಚಿಂತೆಗಳನ್ನ, ಕೆಟ್ಟ ಆಲೋಚನೆಗಳನ್ನ, ಮನಸ್ಸಲ್ಲಿ ರೂಪುಗೊಳ್ಳಬಹುದಾಗಿರುವಂಥ ಕೆಟ್ಟ ಚಿಂತೆಗಳನ್ನ ಅದಕ್ಕೆ ಕುಮ್ಮಕ್ಕು ಕೊಡುವಂಥ ಸೈತಾನನ ಚಿಂತೆಗಳನ್ನ ದೂರ ಮಾಡಿ ದೇವರ ಸತ್ಯವನ್ನು ಗ್ರಹಿಸಿಕೊಂಡು ದೇವರದೆಷ್ಟು ಒಳ್ಳೆಯವರು ಅನ್ನೋ ಸತ್ಯವನ್ನ ಚಿಂತಿಸಿ ಜೀವಿತವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಬದುಕುವರಾಗಿರಬೇಕು. ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆ ಮೂಲಕವಾಗಿ ಹಾದು ಹೋಗಬೇಕಾಗಿ ಬಂದರೂ ಅಥವಾ ಮರಣಾಂಧಕಾರದ ಮೂಲಕವಾಗಿ ಹೋಗಬೇಕಾಗಿ ಬಂದರೂ ಕೂಡ ಯಾವುದೇ ಅನರ್ಥವನ್ನು ಭಯಪಡುವುದಿಲ್ಲ, ಕಾರಣ ನೀನು ನನ್ನ ಜೊತೆಯಲ್ಲಿದ್ದೀಯ. ಅದು ನಿನ್ನ ಜೀವಿತದಲ್ಲಿ ಮರಣಾಂಧಕಾರದ ಮೂಲಕವಾಗಿ, ಕಾರ್ಗತ್ತಲಿನ ಕಣಿವೆ ಮೂಲಕವಾಗಿ ಹಾದು ಹೋಗಬೇಕಾಗಿ ನಿನ್ನ ದೇವರು ಅನುಮತಿಸಿದ್ದಾಗಿ ಕೂಡ ಆತು ನಿನ್ನ ಜೊತೆಯಲ್ಲಿಯೇ ಇರುವಂತ ದೇವರು. ನಿನ್ನ ಕಷ್ಟ ನಿನ್ನ ಬಿಟ್ಟು ಹೋಗುವಂತ ದೇವರಲ್ಲ, ನಿನ್ನ ದುಃಖದ ನಿನ್ನ ಬಿಟ್ಟು ಹೋಗುವಂತ ದೇವರಲ್ಲ. ನಿನ್ನ ಸಮಸ್ಯೆ ನಡುವಿನಲ್ಲಿ ನೀನು ಉಪದ್ರವದ ಮೂಲಕ ಹಾದು ಹೋಗುವಾಗ, ನೀನು ಹಿಂಸೆ ಮೂಲಕ ಹಾದು ಹೋಗುವಾಗ ನಿನ್ನ ಬಿಟ್ಟು ದೂರ ಇರುವಂತ ದೇವರಲ್ಲ, ಆತ ನಿನ್ನ ಸಂಗಡವೇ ಇರುವಂತ ದೇವರು, ನಿನ್ನ ಜೊತೆಯಲ್ಲೇ ಇರುವಂತ ದೇವರು, ಆ ಸಮಯದಲ್ಲೂ ನಿನ್ನಲ್ಲಿಯೇ ವಾಸವಾಗುವಂತ ದೇವರು. ಇದನ್ನು ಗ್ರಹಿಸಿಕೊಂಡು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟರೆ ನಿನ್ನ ಜೀವಿತ ಧನ್ಯವಾಗಿ ಮಾರ್ಪಡುತ್ತದೆ. ಕಾರಣ ಯೇಸು ಈ ರೀತಿಯಾಗಿ ಹೇಳಿದ್ರು ತನ್ನ ಶಿಷ್ಯರಿಗೆ, ತನ್ನ ವಾಕ್ಯವನ್ನು ಕೇಳಿದಂತ ಜನಕ್ಕೆ ಈ ರೀತಿಯಾಗಿ ಹೇಳಿದರು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 10ರಿಂದ 12ನೇ ವಾಕ್ಯದವರೆಗಿನ ಭಾಗಗಳು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅಂದರೆ ದೇವರ ಚಿತ್ತವನ್ನು ಮಾಡುವುದಕ್ಕೆ ಒಪ್ಪಿಸಿಕೊಟ್ಟ ಆಗ, ಅಥವಾ ದೇವರ ರಾಜ್ಯದ ಸುವಾರ್ತೆಗೋಸ್ಕರ ಜೀವಿತ ಒಪ್ಪಿಸಿಕೊಟ್ಟಾಗ, ದೇವರ ವಾಕ್ಯವನ್ನು ನಂಬಿ ಫಲ ಕೊಡುವುದಕ್ಕೆ ಜೀವಿತ ಒಪ್ಪಿಸಿಕೊಟ್ಟಾಗ, ಹಿಂಸೆ ಬಂದರೆ ಅದನ್ನು ತಾಳಿಕೊಳ್ಳುವಂಥವರು ಧನ್ಯರು ಎಂಬುದಾಗಿ. ಅಂಥವ್ರದ್ದು ಪರಲೋಕ ರಾಜ್ಯ. ಪರಲೋಕ ರಾಜ್ಯದ ಪ್ರಜೆಗಳಾಗಿರುವುದರಿಂದಲೇ ದೇವರ ಸತ್ಯ ಸುವಾರ್ತೆ ಅದೆಷ್ಟು ಮುಖ್ಯ ಎಂಬುದಾಗಿ ಅರ್ಥವಾಗಿರುವುದರಿಂದಲೇ, ದೇವರ ನೀತಿ ಅದೆಷ್ಟು ಉನ್ನತವಾದುದು, ಶ್ರೇಷ್ಠವಾಗಿದ್ದು, ದೇವರ ಚಿತ್ತ ಅದೆಷ್ಟು ಒಳ್ಳೆಯದು, ದೇವರ ಸಂಕಲ್ಪ, ದೇವರ ಪರ್ಪಸ್ ಎಷ್ಟು ಒಳ್ಳೆಯದು ಎಂಬುದಾಗಿ ಗ್ರಹಿಸಿರುವ ನಿಮಿತ್ತವಾಗಿಯೇ ನೀತಿಯಲ್ಲೇ ಬದುಕಿ
ಹಿಂಸೆಯನ್ನು ಕೂಡ ಲೆಕ್ಕಿಸದೆ ಅದನ್ನು ತಾಳಿಕೊಂಡು ಸತ್ಯದಲ್ಲಿ ಮುಂದುವರೆದುಕೊಂಡು ಹೋಗುವಂಥ ವ್ಯಕ್ತಿ ಜೀವಿತಗಳು, ಅವರು ಧನ್ಯರು. ಅಪೊಸ್ತಲ ಪೌಲ ತನ್ನ ಜೀವಿತ ಅನುಭವದಿಂದ ಒಂದು ಮಾತು ಹೇಳ್ತಾನೆ ತಿಮೋಥೆಗೆ. 2 ತಿಮೋಥೆ 3:12 ನೋಡ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಮನಸ್ಸು ಮಾಡುವಂತಹ ಪ್ರತಿಯೊಬ್ಬರೂ ಕೂಡ ಹಿಂಸೆಗೆ ಒಳಗಾಗುತ್ತಾರೆ. ತನ್ನ ಜೀವಿತ ಅನುಭವ ಅದು. ತಿಮೋಥೆ ಜೀವಿತ ಅನುಭವ ಕೂಡ ಹೌದು. ಸದ್ಭಕ್ತರಾಗಿ ಹಿಂದೆ ಬದುಕಿದಂಥ ವ್ಯಕ್ತಿ ಜೀವಿತ ಅನುಭವಬಹುದು. ಇವತ್ತು ಕೂಡ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಆತನ ವಾಕ್ಯ ಪ್ರಕಾರವಾಗಿ ಆತನ ಇಷ್ಟವನ್ನ ಮಾಡುತ್ತಾ ಬದುಕುವಂತ ವ್ಯಕ್ತಿ ದೇವರ ವಾಕ್ಯವನ್ನ, ನಿತ್ಯ ಜೀವದ ವಾಕ್ಯವನ್ನ ಬಿಗಿಯಾಗಿ ಹಿಡಿದುಕೊಳ್ಳುವಂತ ಪ್ರತಿಯೊಂದು ವ್ಯಕ್ತಿ ಜೀವಿತಗಳು ಕೂಡ ಹಾದು ಹೋಗುವಂತ ಹಿಂಸೆಯ ನಡುವಿನಲ್ಲಿ ಅವರು ಕ್ರಿಸ್ತನ ಮಹಿಮೆಪಡಿಸಿ ಬದುಕುವುದಕ್ಕೆ ಒಪ್ಪಿಸಿಕೊಡುವರಾಗಿರಬೇಕು. ಇದು ಯಾರು ಕೆಲವೊಂದು ಜನರ ಅನುಭವ ಮಾತ್ರವಲ್ಲ. ಸದ್ಭಕ್ತರಾಗಿ ಬದುಕುವುದಕ್ಕೆ, ವಾಕ್ಯನ ಬಿಗಿಯಾಗಿ ಹಿಡಿದುಕೊಳ್ಳುವುದಕ್ಕೆ, ಸತ್ಯ ಸುವಾರ್ತನ ಬಿಚ್ಚಿ ಹೇಳುವುದಕ್ಕೆ, ಏನು ಮುಚ್ಚಿಡದೆ ಎಲ್ಲವನ್ನು ಕೂಡ ಹೇಳುವುದಕ್ಕೆ ಮನಸ್ಸು ಮಾಡುವಂಥ ವ್ಯಕ್ತಿ ಜೀವಿತಗಳು ನಿಶ್ಚಯವಾಗಿ ಹಿಂಸೆಗಳ ಮೂಲಕ ಹಾದು ಹೋಗ್ತಾರೆ. ಆದರೆ ಹಿಂಸೆ ಅವರನ್ನ ಸತ್ಯವನ್ನ ಬಿಟ್ಟು ದೂರಕ್ಕೆ ಹೋಗುವುದಕ್ಕೆ ಪ್ರೇರೇಪಿಸುವುದಕ್ಕೆ ಹಿಂಸೆಗೆ ಶಕ್ತಿ ಇಲ್ಲ. ಅವರು ಸದ್ಭಕ್ತರಾಗಿ ಬದುಕುವಂಥವರು. ನೋಡಿ, ಯೇಸು ಹೇಳಿದಂಥ ಭಾಗವನ್ನು ಮುಂದುವರಿಸಿ ಓದ್ತಾನೆ. ಮತ್ತಾಯನ ಸುವಾರ್ತೆ 5:11-12 ವಾಕ್ಯ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ಅಂದರೆ ಕ್ರಿಸ್ತನ ನಂಬಿಕೊಂಡ ನಿಮಿತ್ತವಾಗಿ ಜನ ನಂಬಿಕೊಂಡವ್ರನ್ನ ಹಿಂಸೆ ಪಡಿಸಿದಾಗ, ನಿಂದಿಸಿದಾಗ, ಅವರ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದಾಗಲೂ ಕೂಡ ಸಂತೋಷದಿಂದ ಕರ್ತನಿಗೋಸ್ಕರವಾಗಿ ಜೀವಿಸುವರಾಗಿರಬೇಕು ಎಂಬುದಾಗಿ ನೋಡ್ತೇವೆ. ಕ್ರಿಸ್ತನ ನಂಬಿಕೊಂಡ ತಕ್ಷಣ ನಿಂದೆ ನೀಗಿ ಹೋಗುತ್ತೆ, ಹಿಂಸೆಗಳು ನೇಗಿ ಹೋಗುತ್ತೆ, ಪ್ರಯಾಸಗಳು ನೇಗಿ ಹೋಗುತ್ತೆ ಅಂತ ಸತ್ಯವೇದ ನಮಗೆ ಕಲಿಸ್ತಾ ಇಲ್ಲ. ಕ್ರಿಸ್ತ ನಿಮಿತ್ತವಾಗಿ ಅನೇಕ ಹಿಂಸೆಗಳನ್ನ, ನಿಂದೆಗಳನ್ನ, ಪ್ರಯಾಸಗಳನ್ನ ಅನುಭವಿಸಬೇಕಾಗತ್ತೆ, ತಾಳ್ಕೊಳ್ಳಬೇಕಾಗತ್ತೆ. ಇದರೆಲ್ಲ ನಡುವಿನಲ್ಲಿ ಕ್ರಿಸ್ತನಿಗೋಸ್ಕರ ದೃಢವಾಗಿ ನಿಂತುಕೊಳ್ಳುವಂಥದ್ದು ಆ ವ್ಯಕ್ತಿ ನಂಬಿದ್ದು ಏನೆಂಬುದಾಗಿ ಪ್ರಕಟಪಡಿಸುತ್ತೆ. ಶೋಧನೆ ಕಾಲದಲ್ಲಿ ಬಿದ್ದು ಹೋಗುವಂಥವರಲ್ಲ, ಸತ್ಯವನ್ನು ಗ್ರಹಿಸಿಕೊಂಡವರು. ಅದೆಷ್ಟು ಉನ್ನತವಾದದ್ದು ದೇವರ ಸತ್ಯ, ನಿತ್ಯ ಜೀವದ ಸುವಾರ್ತೆ ಅದೆಷ್ಟು ಉನ್ನತವಾದದ್ದು, ದೇವರ ರಾಜ್ಯದ ಸತ್ಯ ಎಷ್ಟು ಶ್ರೇಷ್ಠಕರವಾದ ಎಂಬುದಾಗಿ ಗ್ರಹಿಸಿಕೊಂಡವರು, ಕ್ರಿಸ್ತನ ಶ್ರೇಷ್ಠತೆಯನ್ನು ತಿಳಿದುಕೊಂಡವಂಥವರು. ಅವರ ಜೀವಿತದಲ್ಲಿ ಏನೆಲ್ಲ ವಿಷಯಗಳು ಬಂದರೂ ಕೂಡ ಕರ್ತನಿಗೋಸ್ಕರವಾಗಿ ಜೀವಿಸುವರು, ನಿಂತುಕೊಳ್ಳುವಂಥವರು ಕೂಡ ಅವರು. Nothing can shake their life. No one can destroy them. ಯೇಸು ಹೇಳಿದ ನಿಮ್ಮ ನೆನಪಲ್ಲೇ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡ್ತವೆ, ಅವು ನನ್ನನ್ನು ಹಿಂಬಾಲಿಸ್ತವೆ, ನಾನು ಅವುಗಳಿಗೆ ನಿತ್ಯ ಜೀವ ಕೊಡ್ತೇನೆ, ಅವು ನನ್ನ ಕೈಯಲ್ಲಿ ಸುರಕ್ಷಿತವಾಗಿದೆ, ನನ್ನ ಕೈಯಿಂದ ಅವುಗಳನ್ನು ಕಿತ್ತುಕೊಳ್ಳುವ ಯಾರಿಗೂ ಕೂಡ ಸಾಧ್ಯವಿಲ್ಲ. ನೋಡಿ, ಆದ್ರಿಂದ ಕ್ರಿಸ್ತ ಜೀವಿತದಲ್ಲಿ ಹಿಂಸೆಗಳು ಬರುವಾಗ, ಪ್ರಯಾಸಗಳು ಬರುವಾಗ, ಡೋಂಟ್ ಗಿವ್ ಅಪ್, ಹೋಲ್ಡ್ ಆನ್ ಟು ಹಿಮ್. ಬಂಡೆ ಜಾಗವಾಗಿದ್ದರೆ, ಹೃದಯ ಕಾಠಿಣ್ಯವಾಗಿರುವುದಾದರೆ, ಬೆಲೆ ಕೊಡುವುದಕ್ಕೆ ಮನಸ್ಸಿಲ್ಲದ ಹೃದಯಗಳಾಗಿದ್ದರೆ ಬಿದ್ದು ಹೋಗ್ತಾರೆ. ಅನೇಕರು ಎಲ್ಲ ಕೂಡ ಈಸಿಯಾಗಿ ಹೋಗುವಾಗ ಯೇಸುನ ಹಿಂಬಾಲಿಸ್ತಾರೆ. ಆದರೆ ಕ್ರಿಸ್ತನ ವಾಕ್ಯದ ನಿಮಿತ್ತವಾಗಿ ಕಷ್ಟಗಳು ಬರುವಾಗ ಆತನ ಬಿಟ್ಟು ಹೋಗ್ತಾರೆ. ಇವರೇ ಬೀಜ ಬಿದ್ದಂತ ಬಂಡೆಯ ಜಾಗ. ಈ ವಾಕ್ಯನ ಕೇಳ್ತಿರುವಾಗ ನಿನ್ನ ಹೃದಯದ ಆಳವನ್ನು ಒಮ್ಮೆ ಪರೀಕ್ಷಿಸ್ಕೊ. ಎಲ್ಲಾದರೂ ದೇವರ ವಾಕ್ಯ ಸರಿಯಾದ ರೀತಿಯಲ್ಲಿ ಒಳಗಡೆ ಇಳಿಯುವುದಕ್ಕೆ ಸಹಾಯಕಾರಿ ಅಲ್ದಿರುವಂಥ ಹೃದಯ ಅವಸ್ಥೆಗಳಿದ್ರೆ ಹೃದಯವನ್ನು ಸಿದ್ಧಪಡಿಸ್ಕೊ.
ದೇವರನ್ನ ಕಠಿಣವಾದ ಹೃದಯ ವಾಸ ನೀಗಲಿ ಎಂಬುದು ಒಪ್ಪಿಸ್ಕೊಡಿ. ನನ್ನ ಹೃದಯ ಬದಲಾಗಲಿ ಎಂಬುದಾಗಿ ಒಪ್ಪಿಸ್ಕೊಡಿ. ದೇವರ ವಾಕ್ಯ ನಿನ್ನಲ್ಲಿ ಬಿತ್ತಲ್ಪಟ್ಟಿರುವಂಥದ್ದು. ನೀನು ನಿತ್ಯ ಜೀವದ ಫಲವನ್ನು, ನಿತ್ಯ ಜೀವದ ಅಥವಾ ನಿತ್ಯ ರಕ್ಷಣೆಯನ್ನು ಹೊಂದಿಕೊಂಡು, ನಿತ್ಯ ಜೀವ ಹೊಂದಿಕೊಂಡು ಅದರ ಫಲದಲ್ಲಿ ಬೆಳೆಯಬೇಕು ಎಂಬುದಾಗಿ ಆ ಉದ್ದೇಶದಲ್ಲಿ ಹೊರತು ಬೇರೆ ಯಾವ ಉದ್ದೇಶದಲ್ಲೂ ಅಲ್ಲ. ನಿನ್ನ ಬಳಿಯಲ್ಲಿ ದೇವರ ಸುವಾರ್ತೆಯನ್ನು ಕೇಳುವ ರೀತಿಯಲ್ಲಿ ಮಾಡಿತ್ತು. ದೇವರು ತನ್ನ ಸುವಾರ್ತೆ ಅಥವಾ ತನ್ನ ಸತ್ಯದ ಪರಿಜ್ಞಾನಕ್ಕೆ ಎಲ್ಲ ಜನರು ಕೂಡ ಬರಬೇಕೆಂಬುದಾಗಿಯೂ ರಕ್ಷಣೆ ಮಾರ್ಗಕ್ಕೆ ಬರಬೇಕೆಂಬುದಾಗಿ ದೇವರು ಇಷ್ಟಪಡುವಂಥ ದೇವರು. ಸ್ವಾತಂತ್ರ್ಯ ಜೀವಿತನ ಒಪ್ಪಿಸ್ಕೊಡು. Commit your life to God. Don't give up. God is with you. Amen.